ಹೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ. ಉಮಾ, ನಾನು ತುಂಬ ದಿವಸ ಆದಮೇಲೆ ನಾನು ಈ ಕುಕ್ಕಿಂಗ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇವತ್ತು ನಾನು ಗಿಣ್ಣು ಹಾಲು ನಮ್ಮ ಫ್ರೆಂಡ್ ಕೊಟ್ಟಿದ್ದರು. ಅದರಲ್ಲಿ ನಾನು ಯಾವ ರೀತಿ ಗಿಣ್ಣು ಹಾಲು ಮಾಡ್ತೀನಿ ಅಂತ ತೋರಿಸ್ತೀನಿ. ತುಂಬ ಜನ ತುಂಬ ವಿಧದಲ್ಲಿ ಮಾಡ್ತಾರೆ ಈ ಗಿಣ್ಣನ್ನು. ಸೊ ಇದು ಒಂದೇ ದಿವಸದ್ದು ಹಸು ಕರು ಹಾಕಿದ್ಮೇಲೆ ಕೊಡುತ್ತಲ್ಲ, ಅದನ್ನು ಗಿಣ್ಣಾಲು ಅಂತ ಕರೀತಾರೆ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಇದು ಹಾಲನ್ನ ನಾವು ಇದನ್ನು ಸೋಸ್ಕೋಬೇಕು, ಏನಾದರೂ ಕಸ ಏನಾದರೂ ಇದ್ದರೆ ಅಂತ. ಇದು ನೋಡಿ ಎಷ್ಟು ಕಲರಾಗಿದೆ. ಇದು ಹಸು ಗಿಣ್ಣಾಲಿದು. ಇದು ಒಂದು 3 ದಿವಸ 4 ದಿವಸದವರೆಗೂ ಮಾಡ್ಕೋಬೋದು. ಫಸ್ಟ್ ಡೇ ಮಾಡಿರೋದನ್ನು ಇದನ್ನು ಇಡ್ಲಿ ಥರನೂ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಾನು ಈ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ 2 ಲೀಟ್ರಷ್ಟು ಹಾಲಿದೆ ಇಲ್ಲಿ. ಸೊ ಇಲ್ಲೆಲ್ಲ ಈ ಥರ ಒಂದು ಸತಿ ಸೋಸ್ಕೊಂಬಿಡ್ಬೇಕು ಇದನ್ನು. ಇದಕ್ಕೆ ನಾನು 1 kg ಅಷ್ಟು ಬೆಲ್ಲನ ಕರ್ಗಕ್ಕೆ ಇಡ್ತಾಯಿದ್ದೀನಿ. ಇದು ಕೂಡ ಸೋಸ್ಕೋಬೇಕಲ್ವ, ಕಸ ಎಲ್ಲ ಇರುತ್ತೆ ಬೆಲ್ಲದಲ್ಲಿ. ಆದ್ದರಿಂದ ಎಷ್ಟೇ ಅದು ಕ್ಲೀನ್ ಇದೆ ಅಂತಂದ್ರೂ ಸೋಸಿದ್ರೆ ಸ್ವಲ್ಪ ಆದರೂ ಕಸ ಬರುತ್ತೆ. ಇಲ್ಲಿ ನಾನು ಇಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಲೋಟದಷ್ಟು ತೊಗೊಂಡಿದ್ದೀನಿ. ಸೊ ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು ಈ ರೀತಿ. ನಮಗಿದೇ ಅಭ್ಯಾಸ ಆಗಿದೆ ತಿಂದು, ಆದ್ದರಿಂದ ನಾನು ಇದೇ ರೀತಿ ಮಾಡ್ತಾ ಇರೋದು. ಸೊ ಇದನ್ನು ಕೆಂಪಗೆ ಬರೋವರೆಗೂ ಹುರ್ಕೋಬೇಕಿದು. ಈಗ ಗೋಲ್ಡನ್ ಕಲರ್ ಅಥವಾ ಕೆಂಪಗೆ ಆಗೋವರೆಗೂ ಹುರ್ಕೋಬೇಕಾಗತ್ತೆ, ಗಮ್ಮನ್ಬೇಕು. ಸೊ ಇದು ನೋಡಿ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ, ಅಲ್ಲಿವರೆಗೂ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ನೀರೊಳಗಡೆ ಹಾಕಿ ಅಕ್ಕಿನ ತೊಳ್ಕೊಂಬಿಡ್ಬೇಕು. ಒಂದು 5 ನಿಮಿಷ ನೆನೆಸಿದ್ರೆ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಆಗಿದೆ ನೋಡಿ ಇದು. ಸೊ ಇದನ್ನು ನಾವು 1-2 ಸತಿ ತೊಳ್ಕೊಂಡು ಬರೋಣ ನೀರೊಳಗಡೆ ಹಾಕ್ಬಿಟ್ಟು. 1 ನಿಮಿಷ ಬಿಡಬೇಕು, ಬಿಸಿ ಇರುತ್ತಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ತೊಳೆದು ಬಿಡಬೇಕು ಅದನ್ನು. ಇಲ್ಲಿ ನಾನು ಒಂದು ಅರ್ಧ ಲೋಟ ಅವಲಕ್ಕಿ ಕೂಡ ತೊಗೊಂಡಿದ್ದೀನಿ. ಸೊ ಅವಲಕ್ಕಿ ಕೂಡ ಇಲ್ಲಿ ನಾವು ಒಂದು ಸ್ವಲ್ಪ ಉಬ್ಬುತ್ತೆ ಅವಲಕ್ಕಿ, ಅಲ್ಲಿವರೆಗೂ ಹುರ್ಕೋಬೇಕು. ಇಲ್ಲಿ 1-2 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಗಸಗಸ್ಕೊಂಡೆ ಬಿಸಿ ಬಾಣಲಿಗೆ ಸಾಕು, ಅಷ್ಟೇ ಸಾಕು. ಇಲ್ಲಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಅಕ್ಕಿನ ಸ್ವಲ್ಪ ನೆನೆ ಹಾಕ್ತಾಯಿದ್ದೀನಿ, ಒಂದು 5 ನಿಮಿಷ ನೆನೆದ್ರೆ ಸಾಕು. ಇಲ್ಲಿ ನೋಡಿ, ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಹೋಳ್ಗಿಂತ ಜಾಸ್ತಿ ಇದೆ. ಇದು 2 ಸ್ಪೂನ್ ಗಸಗಸೆ, ಅದು 1-2 ಸ್ಪೂನ್ ನೀರು ಹಾಕಿ ನೆನೆಸಿದ್ದೀನಿ. ಅಕ್ಕಿ ಕೂಡ ನೋಡಿ ತೊಗೊಂಡು ಹುರಿದಿಟ್ಟಿದ್ವಲ್ಲ, ಅದು ಕೂಡ ನೆನೆಸ್ಕೊಂಡಿದ್ದೀನಿ. ಇದು ಏಲಕ್ಕಿ ಒಂದು 8-9 ಏಲಕ್ಕಿ ಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾವು ತರಿಯಾಗಿ ರುಬ್ಕೊಂಡು ಬರಬೇಕು ಮಿಕ್ಸಿ ಜಾರಲ್ಲಿ. ತುಂಬ ಗಂಧ ಥರ ರುಬ್ಬಕ್ಕೆ ಹೋಗಬಾರ್ದು, ಸ್ವಲ್ಪ ತರಿ ಇರಬೇಕಿದು ಆದಷ್ಟು. ಇಲ್ಲಿ ನಾನು ಬೆಲ್ಲ ಕೂಡ ಕರಗಿದೆ, ಅದನ್ನು ನಾನು ಸೋಸ್ಕೋತಾ ಇದ್ದೀನಿ ನೋಡಿ. ಸೊ ಬೆಲ್ಲ ತುಂಬ ಜಾಸ್ತಿ ಹಿಡಿಯುತ್ತೆ ಸ್ವಲ್ಪ ಇದು. ಸೊ ಸಾಕಾಗಲಿಲ್ಲ ಅಂದರೆ ಆಮೇಲೆ ಸ್ವಲ್ಪ ಬೆಲ್ಲ ನೋಡ್ಕೊಂಡು ಹಾಕೋಬೋದು ನೀವು. ನೋಡಿ ಎಷ್ಟು ಕಸ ಬಂದಿದೆಯಲ್ವ, ಎಷ್ಟೇ ಕ್ಲೀನ್ ಇದ್ದರೂ ಸ್ವಲ್ಪ ಆದರೂ ಬಂದೇ ಬರುತ್ತೆ. ಸೊ ನಾವು ಈ ಪಾಕ ನೋಡಿ, ಇಲ್ಲಿ ಅವಲಕ್ಕಿ ಕೂಡ ನಾನು ಮಿಕ್ಸಿನಲ್ಲಿ ತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ತರಿನೇ ಇರಬೇಕು, ಜಾಸ್ತಿ ಪೌಡ್ರ್ ಆಗಬಾರ್ದಿದು. ಇನ್ನೂ ಸ್ವಲ್ಪ ತರಿಯಾದ್ರೂ ಒಳ್ಳೆಯದೇ. ಸೊ ಕರಗಿರೋ ಪಾಕನ ಮತ್ತು ಈ ಕುಕ್ಕರ್ ಸ್ವಲ್ಪ ಮಂದ ಇರೋ ಪಾತ್ರೆಯಲ್ಲೇ ಮಾಡಬೇಕು. ಸೊ ತಳ ಹಿಡಿಬಾರ್ದು ಇದು, ಅದರಿಂದ ನಾನು ಸ್ವಲ್ಪ ದಪ್ಪಕ್ಕಿರೋ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ. ಈ ಪಾಕನ ಸೋಸಿದ್ವಲ್ಲ, ಅದನ್ನು ಹಾಕ್ಕೊಂಡು ನೋಡ್ತಾಯಿದ್ದೀನಿ. ಇದು ಅಪರೂಪಕ್ಕೆ ಸಿಗೋದು ಇದು, ನಾವು ಅದಾದ್ರಿಂದ ಸಿಕ್ಕಿದಾಗ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು ತರಿಯಾಗಿ ರುಬ್ಬಿದ್ವಲ್ಲ, ಅದನ್ನು ಕೂಡ ಹಾಕ್ಕೋತಾಯಿದ್ದೀನಿ. ಸ್ವಲ್ಪ ಶುರುವಿನಲ್ಲಿ ಇದನ್ನು ಕೈ ಆಡಬೇಕು, ಇಲ್ಲ ಅಕ್ಕಿ ಎಲ್ಲ ಹಾಕಿರೋದ್ರಿಂದ ತಳ ಹತ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಫ್ಲೇಮು ಜೋರಾಗೇ ಇರಲಿ. ಸೊ ಕುದಿಯೋವರೆಗೂ ಕೈ ಆಡಿದ್ರೆ ಸಾಕು, ಆಮೇಲೆ ಏನು ತಳ ಹತ್ತಲ್ಲ ಅದು. ಸೊ ಇವಾಗ ಸಿಮ್ ಮಾಡಿಬಿಟ್ರೆ ನಿಧಾನಕ್ಕೆ ಬೇಯುತ್ತೆ 1-2 ನಿಮಿಷ. ಸೊ ಈಗ ಬೆಂದಮೇಲೆ ನಾವು ಸ್ವಲ್ಪ ಸಿಮ್ ಮಾಡಿಬಿಡ್ಬೇಕು, ಸ್ಟವ್ನ ಕಡಿಮೆ ಮಾಡಬೇಕು ಫ್ಲೇಮ್ನ. ನಿಧಾನಕ್ಕೆ ಸ್ವಲ್ಪ ಬೇಯಬೇಕಲ್ವ ಅಕ್ಕಿ ಎಲ್ಲ, ಅದರಿಂದ. ಸೊ ಕಾಯಿ ಸ್ವಲ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಈ ಗಿಣ್ಣಿಗೆ. ಸೊ ನಾವು ಚಿಕ್ಕ ಹುಡುಗರಿಂದ ನಾವು ಇದೇ ಥರ ತಿಂದು ಅಭ್ಯಾಸ ಆಗಿದೆಯಲ್ವ. ಸೊ ಇದೇ ಟೇಸ್ಟ್ ಇಷ್ಟ ಆಗುತ್ತೆ. ಇಡ್ಲಿ ಥರ ಮಾಡ್ತಾರೆ, ಅದನ್ನು ಚೆನ್ನಾಗಿರುತ್ತೆ, ಆದರೆ ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಗಿಣ್ಣಾಲು. ಸೊ ಈ ಬೆಂದಿರೋ ಅಂಥ ಅಕ್ಕಿ, ತೆಂಗಿನಕಾಯಿ ಎಲ್ಲದಕ್ಕೂ ನಾನು ಈ ಸೋಸಿರೋಂಥ ಹಾಲನ್ನ ಹಾಕೋತಾಯಿದ್ದೀನಿ. ಸೊ ಈ ಅವಲಕ್ಕಿ ಪುಡಿ ಕೂಡ ಹಾಕೋತಾಯಿದ್ದೀನಿ. ಈಗೇನು ಅಮೆಝಾನಲ್ಲಿ ಕೂಡ ರೆಡಿಮೇಡ್ ಗಿಣ್ಣು ಪೌಡರ್ ಎಲ್ಲ ಸಿಗುತ್ತೆ. ಸೊ ಬೇಕು ಅಂತಂದರೆ ಇಷ್ಟ ಆದರೆ ತಂದು ಮಾಡ್ಕೋಬೋದಾಗುತ್ತೆ. ಇದು ದುಡ್ಡು ಕೊಟ್ಟರೆ ಯಾವ್ದು ಸಿಗಲ್ಲ ಹೇಳಿ, ಎಲ್ಲ ಸಿಗುತ್ತೆ ಇವಾಗೆಲ್ಲ. ಸೊ ನೋಡಿ ಕುದೀತಾ ಇದೆ ಇದು, ಅವಲಕ್ಕಿ ಕೂಡ ಬೇಯ್ತಾ ಇದೆ. ನೋಡಿ ಎಷ್ಟು ನೀರಂಗಿತ್ತಲ್ವ. ಸೊ ಅವಲಕ್ಕಿ ಎಲ್ಲ ಹಾಕಿದ್ರಿಂದ ಗಟ್ಟಿ ಬರುತ್ತೆ. ಈ ಗಿಣ್ಣನ್ನು ನೀವು 1 ವಾರಗಟ್ಟಲೆ ಇಟ್ಕೊಂಡು ಫ್ರಿಡ್ಜಲ್ಲಿ ತಿನ್ಬೋದು. ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ತುಂಬ ಹೊಂದ್ಕೊಳ್ಳುತ್ತೆ ಇದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.
ಸೊ ನೀವು ಒಂದ್ಸರಿ ಈ ರೀತಿ ನೀವು ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ. ಮತ್ತು ನೋಡಿ ಮೇಲ್ಗಡೆಯಿಂದನೂ ಸ್ವಲ್ಪ ನಾನು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಸೊ ನಾವು ಚಿಕ್ಕ ಹುಡುಗರಿಂದ ನಾನು ಹೇಳ್ದಂಗೆ ಏನು ಅಭ್ಯಾಸ ಮಾಡ್ಕೊಂಬಂದಿರ್ತೀವಿ ಅದೇ ನಮ್ಮ ನಾಲ್ಗೆ ರುಚಿ ಹಿಡ್ದಿರುತ್ತಲ್ವ. ಸೊ ಬೇರೆದಕ್ಕೆ ಅದು ಹೊಂದ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆಯಿತು ನೋಡಿ, ಗಿಣ್ಣು ರೆಡಿ ಆಯಿತು. ಒಂದು ನಿಮಿಷ ಕುದ್ಮೇಲೆ ಗಿಣ್ಣು ರೆಡಿ ಆಯಿತು ನೋಡಿ. ತಣ್ಣಗಾದ್ಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡು ಕೋಲ್ಡ್ ತಿಂದ್ರೂ ಚೆನ್ನಾಗಿರುತ್ತೆ ಇದು. ಸೊ ನಾನು ಚೆಕ್ ಮಾಡಿದೆ, ಸ್ವೀಟ್ ಎಲ್ಲ ಕರೆಕ್ಟಾಗಿದೆ. ಸೊ ನೀವು ಒಂದು ಸತಿ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ. ಈ ರೀತಿ ತುಂಬ ವಿಧದಲ್ಲಿ ಮಾಡ್ತಾರೆ, ಏನೋ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಏನೇನೋ ಹಾಕಿ ಮಾಡ್ತಾರೆ. ಇದು ನಾವು ನೋಡ್ರೆ ಈ ರೀತಿ ಮಾಡ್ತೀವಿ. ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.